ಭೀಕರ ಸ್ವರೂಪ ಪಡ್ಕೊಂಡಿದೆ ರಷ್ಯಾ ಉಕ್ರೇನ್ ಯುದ್ಧ. ರಷ್ಯಾ ವಾಯು ನೆಲೆಗಳನ್ನು ಉಡಿಸ್ ಮಾಡಿದ ಪುಟ್ಟ ರಾಷ್ಟ್ರ ಉಕ್ರೇನ್ ಡ್ರೋನ್ ದಾಳಿ ರಷ್ಯಾದ 40 ಜೆಟ್ಗಳು ಈಗ ಧ್ವಂಸ ಆಗಿವೆ. ಉಕ್ರೇನ್ ಮೇಲೆ ದಾಳಿ ನಡೆಸಿ 12 ಸೈನಿಕರನ್ನ ಕೊಂದಿದ್ದ ರಷ್ಯಾ ಹೀಗಾಗಿ ನೋಡಿ ಪದೇ ಪದೇ ಈಗ ಉಕ್ರೇನ್ ಕೂಡ ಸೇಡ್ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ರಷ್ಯಾ ದಾಳಿ ಮಾಡ್ತು ಅಂತ ಉಕ್ರೇನ್ ದಾಳಿ ಮಾಡೋದು, ಉಕ್ರೇನ್ ಪ್ರತಿ ದಾಳಿ ಮಾಡ್ತು ಅಂತ ರಷ್ಯಾ ಮತ್ತೆ ದಾಳಿ ಮಾಡೋದು. ಇದರಲ್ಲಿ ಅಮಾಯಕರು ಸೈನಿಕರು ಬಲಿಯಾಗ್ತಾ ಇದ್ದಾರೆ. ಉಕ್ರೇನ್ ಮೇಲೆ ದಾಳಿ ನಡೆಸಿ 12 ಸೈನಿಕರನ್ನ ರಷ್ಯಾ ಕೊಂದಿತ್ತು. ಪ್ರತಿ ದಾಳಿ ಮಾಡಿ ಈಗ ರಷ್ಯಾ ವಾಯುನೆಲೆ ಮೇಲೆ ಧ್ವಂಸಗೊಳಿಸಿದೆ ಉಕ್ರೇನ್ ಮೇಲೆ ರಷ್ಯಾ 472 ಡ್ರೋನ್ 7 ಕ್ಷಿಪಣಿ ದಾಳಿಗಳನ್ನ ಮಾಡಿತ್ತು. ರಷ್ಯಾ ಭೀಕರ ದಾಳಿಗೆ ಪ್ರತಿಯಾಗಿ ರಷ್ಯಾ ಜೆಟ್ಗಳನ್ನ ಈಗ ಭಸ್ಮ ಮಾಡಿದೆ ಉಕ್ರೇನ್. ಪದೇ ಪದೇ ದಾಳಿ ಪ್ರತಿ ದಾಳಿಗಳು ರಷ್ಯಾ ಉಕ್ರೇನ್ ನಡುವೆ ಆಗ್ತಾನೆ ಇದ್ದಾವೆ. ರಷ್ಯಾ ಉಕ್ರೇನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಬಟ್ ಪುಟ್ಟ ರಾಷ್ಟ್ರ ಉಕ್ರೇನ್ ಬಗ್ತಾ ಇಲ್ಲ. ಝೆಲೆನ್ಸ್ಕಿ ಹಾಗೂ ಪುಟಿನ್ ಮಧ್ಯೆನೇ ನಡೀತಾ ಇರುವಂತ ವಾರ್ ಅಂತ ಹೇಳ್ಬೋದಿದು. ಯಾಕೆಂದ್ರೆ ವ್ಲಾಡಿಮಿರ್ ಪುಟಿನ್ ಏನಿದ್ದಾರೆ ರಷ್ಯಾಧಿಪತಿ, ಅವರು ಉಕ್ರೇನ್ ಅನ್ನ ವಶಕ್ಕೆ ತೆಗೆದುಕೊಳ್ಳೇಬೇಕು, ವಶಪಡಿಸ್ಕೊಳ್ಬೇಕು ಅಂತ 2.5 ವರ್ಷದಿಂದ ನಡೀತಾ ಇರುವಂತ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ನೋಡಿ ಯಾವ್ಯಾವ ಜೆಟ್ಗಳು ಧ್ವಂಸ ಆಗಿದೆ ಅಂತ ನೋಡೋದಾದ್ರೆ Tu-95, Tu-22 ಅಂತಹ ದೊಡ್ಡ ಬಾಂಬರ್ಗಳನ್ನ ಬೆಳೆಸಲಾಗಿದೆ. ಬಹು ಕ್ಷಿಪಣಿಯನ್ನ ಹೊತ್ತು ಬಹುದೂರ ಹಾರಬಲ್ಲ ಬಾಂಬರ್ಗಳಿವು. ಇವು ರಷ್ಯಾ ವಾಯುಪಡೆಯಲ್ಲೇ ಅತ್ಯಂತ ಶಕ್ತಿಶಾಲಿ. ಅವುಗಳನ್ನೇ ಧ್ವಂಸ ಮಾಡಲಾಗಿದೆ. A-50 ಅಂತಹ ದುಬಾರಿ ಬೇಹುಗಾರಿಕಾ ವಿಮಾನವು ಧ್ವಂಸ ಆಗಿರೋದು. ಇಂತಹ A-50 ವಿಮಾನಗಳು ರಷ್ಯಾದಲ್ಲಿ 10 ಮಾತ್ರ ಇರೋದು. ಒಂದು ವಿಮಾನದ ಬೆಲೆ ಸುಮಾರು 3,000 ಕೋಟಿ ರೂಪಾಯಿ. ಉಕ್ರೇನ್ ಭದ್ರತಾ ಸಂಸ್ಥೆಯಿಂದ ಡ್ರೋನ್ ಅಟ್ಯಾಕ್ ಆಗಿದೆ. ಪುಟ್ಟ ರಾಷ್ಟ್ರ ಅಂತ ಬಿಡೋ ಹಾಕಿಲ್ಲ. ಪದೇ ಪದೇ ಪುಟಿದೆದ್ದು ಉಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡ್ತಾ ಇದೆ. ರಷ್ಯಾ ಯಾವ ರೀತಿ ದಾಳಿಗಳನ್ನ ಮಾಡುತ್ತೋ ಅದಕ್ಕೆ ಪ್ರತಿಯಾಗಿ ಉಕ್ರೇನ್ ಕೂಡ ದಾಳಿಗಳನ್ನ ಮಾಡ್ತಾ ಇದೆ. ಹಾಗೆ ಸುಮ್ಮನೆ ಸೈಲೆಂಟ್ ಆಗಿ ಕೂರ್ತಾ ಇಲ್ಲ ಉಕ್ರೇನ್ನ ಅಧ್ಯಕ್ಷ ಆಗಿರುವಂತ ಝೆಲೆನ್ಸ್ಕಿ.